ಪ್ರಿಯ ವೀಕ್ಷಕರೇ, ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ದೃಶ್ಯ ಏನಪ್ಪ ಅಂದರೆ, ಸಾಮಾನ್ಯವಾಗಿ ನಮ್ಮ ಮಂಡ್ಯ ಜಿಲ್ಲಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಯಾವಾಗ ಅಂತ ಅಂದರೆ, ಅದು ಮನೆ ಕಟ್ಟಿಸೋದಕ್ಕೂ ಮೊದಲು ಪಾಯ ಹಾಕೋದಕ್ಕಿಂತ ಮುಂಚಿತವಾಗಿ ಪಾಯವನ್ನು ಗುರುತು ಮಾಡಿದಾಗ ಗುದ್ಲಿ ಪೂಜೆ, ಆಯುಧ ಪೂಜೆ, ವಾಸ್ತುಪುರುಷನ ಪೂಜೆ ಅಂತ ಹೇಳ್ತಾರೆ. ಅದನ್ನು ಶಾಸ್ತ್ರೋಕ್ತವಾಗಿ ಸ್ವಾಮಿಗಳನ್ನ ಕರೆಸಿ ವಿಧಿವಿಧಾನದೊಡನೆ ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಇದನ್ನ ಯಾತಕ್ಕೆ ಹೇಳ್ತೀನಿ ಅಂದರೆ, ಮನೆ ಕಟ್ಟೋದು ಏನು ದೊಡ್ಡ ವಿಷಯ ಅಂತಲ್ಲ. ಅದು ಮನೆ ಕಟ್ಟುವಂಥದ್ದು ಲೆಕ್ಕಾಚಾರವಾಗಿ ಅದು ಎಲ್ಲದಕ್ಕಿಂತಲೂ ದೊಡ್ಡ ವಿಷಯನೇ. ಯಾತಕ್ಕೆ ಅಂತ ಹೇಳಿದ್ರೆ, ಅದು 2-3 ತಲೆಮಾರುಗಳ ಕಾಲ ಇರಬೇಕಾಗ್ತದೆ. ಅಲ್ಲಿ ವಾಸ ಮಾಡುವಂಥವ್ರು ಬರೀ ಮನುಷ್ಯರು ಮಾತ್ರ ಅಲ್ಲ, ಅಲ್ಲಿ ಮನಸ್ಸುಗಳು ಕೂಡ, ಜೀವಂತ ಮನಸ್ಸುಗಳು ವಾಸ ಮಾಡುವಂಥದ್ದು. ಜೀವಂತ ಮನಸ್ಸುಗಳು ಚಿಂತನೆ ಮಾಡ್ತಕ್ಕಂಥದ್ದು. ಜೀವಂತ ಮನಸ್ಸುಗಳ ಚಿಂತನೆ ಅಂದರೆ, ಅವು ಜೀವಾವಧಿ ಪೂರ ಉಳಿಬೇಕಾದ್ರೆ ಏನು ಅಂತ ಆಲೋಚನೆ ಮಾಡಬೇಕಾದಂಥದ್ದು. ಇವೆಲ್ಲ ಯಾತಕ್ಕೆ ಅಂದರೆ, ಮನೆ ಅಂದರೆ ಬರೀ ಬಿಸಿಲು, ಮಳೆ, ಗಾಳಿಗಳಿಗೆ ಒಂದು ರಕ್ಷಣೆ ಅಂತ ನಾವು ಭಾವಿಸ್ಕೊಳ್ಳೋದೇ ಮೂಲತಃ ನಮ್ಮ ತಪ್ಪು. ಮನೆ ಅದು ಪ್ರತಿ ಮನಸ್ಸಿನ ಆವಾಸ ಸ್ಥಾನ. ಅಲ್ಲಿ ಆ ಮನೆಗೆ ರಕ್ಷಣೆಯಾಗಿ ಅಷ್ಟದಿಕ್ಪಾಲಕರು ಇರ್ತಾರೆ. ಅಷ್ಟದಿಕ್ಪಾಲಕರು ಅಂದರೆ, ಈಗ ಅಷ್ಟದಿಕ್ಕುಗಳು 8 ದಿಕ್ಕುಗಳನ್ನಲ್ಲೂ ನಮ್ಮ ದೇವತೆಗಳು ಆ ಮನೇನ ತಲೆಮಾರುಗಳ ಕಾಲ ಕಾಯ್ತಾರೆ ಅನ್ನತಕ್ಕಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಂಬಿಕೆ ಅದು. ಅದಕ್ಕೆ ಕುಬೇರನ ಮೂಲೆ, ವಾಯು ಮೂಲೆ, ಅಗ್ನಿ ಮೂಲೆ, ದೇವಮೂಲೆ ಹೀಗೆಲ್ಲ ಹೆಸರಿಟ್ಟಿರ್ತಕ್ಕಂಥದ್ದು. ಒಂದೊಂದರಲ್ಲೂ ಒಂದೊಂದು ದಿಕ್ಕಿನಲ್ಲೂ ಕೂಡ ಒಂದೊಂದು ದೇವತೆಗಳ ಆವಾಸ ಸ್ಥಾನವಾಗಿರ್ತದೆ. ಅದು ಆ ವಾಸ್ತು ಪುರುಷನ ನೆಲೆಯಾಗಿರ್ತದೆ. ಅದು ಬರೀ ಮನುಷ್ಯನ ನೆಲೆ ಆವಾಸ ಸ್ಥಾನ ಅಲ್ಲ, ದೇವತೆಗಳ ವಾಸಸ್ಥಾನ ಕೂಡ ಅದು ನಮ್ಮ ತಲೆಮಾರುಗಳ ಕಾಲ ಕಾಯುವಂಥದ್ದು. ಅಲ್ಲಿ ನಾವು ಅದನ್ನು ಮಾಡಬೇಕಾದ್ರೆ ಶಾಸ್ತ್ರೋಕ್ತವಾಗಿ ವಿಧಿವಿಧಾನವಾಗಿ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ ಹೀಗೆ ಅಷ್ಟಲಕ್ಷ್ಮಿಯರು ಬಂದು ಕೂಡ್ಕೋತಾರೆ. ಆ ಲಕ್ಷ್ಮಿಯನ್ನು ಪೂಜಿಸೋದಕ್ಕೋಸ್ಕರನೇ, ಆ ವಾಸ್ತುಪುರುಷನನ್ನು ಪೂಜಿಸೋದಕ್ಕೋಸ್ಕರನೇ, ಆ ಅಷ್ಟ ದಿಕ್ಪಾಲಕರನ್ನು ಪೂಜಿಸೋದಕ್ಕೋಸ್ಕರನೇ ಈ ಆಯಾ ಪೂಜೆಯನ್ನು ಸಂಪ್ರದಾಯನ ಇಟ್ಟುಕೊಂಡಿರ್ತಕ್ಕಂಥದ್ದು. ಅಲ್ಲಿ ಪೂರ್ಣ ಕುಂಭಗಳಿರ್ತವೆ, ದವಸ ಧಾನ್ಯಗಳನ್ನ ಇಟ್ಟಿರ್ತಾರೆ. ಅಕ್ಕಿ, ಕಾಯಿ, ಬೆಲ್ಲ, ಹಣ್ಣು, ಎಲೆ, ಅಡಿಕೆ, ಕಳಸ, ಹೊಂಬಾಳೆ ಈ ಎಲ್ಲ ಪೂಜೆಗಳು ದೇವತೆಗಳಿಗೆ ಅರ್ಪಿತವಾಗುತ್ತೆ.
ನಂತರ ಈ ಆಯಾ ಪೂಜೆ ಮಾಡಬೇಕಾದ್ರೆ ಬಳಸುವಂಥ ಆಯುಧಗಳ ಪೂಜೆ ಅಂದರೆ ಗುದ್ಲಿ ಆಗಿರ್ಬೋದು, ಆರೆ ಆಗಿರ್ಬೋದು, ಇವೆಲ್ಲದರಗಳ ಪೂಜೆ ಕೂಡ ನಡೆಯುತ್ತೆ. ಜೊತೆಗೆ ಪ್ರತಿಯೊಂದು ದಿಕ್ಕಿಗೂ ಕೂಡ ಪೂಜೆ ಸಲ್ಲುತ್ತೆ. ಮುಖ್ಯವಾಗಿ ಎಲ್ಲಿ ದೇವಮೂಲೆ ಇದೆ ಆ ದೇವಮೂಲೆಯ ದಿಕ್ಕಿನಲ್ಲಿ ಮುಖ್ಯವಾಗಿ ಪ್ರಧಾನವಾದ ಪೂಜೆ ನಡೆಯುತ್ತೆ. ಅಲ್ಲಿ ಸಾಂಕೇತಿಕವಾಗಿ ಆ ದಿನ ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ವಾಸ್ತು ಪುರುಷನನ್ನು ಅಂಕೋಲೆ ಮರಗಳಿಂದ ಕೆತ್ತಿ ತಂದಿಡ್ತಾರೆ. ಅದಕ್ಕೆ ಗಂಧ ಅಕ್ಷತೆಗಳನ್ನು ಹಾಕ್ತಾರೆ. 4 ದಿಕ್ಕುಗಳನ್ನ ಮೂಲೆಗೂ ಕೂಡ ಐದಾನದ ಗಂಟೆಗಳನ್ನ ಕಟ್ತಾರೆ. ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸ್ತಾರೆ. ಬರೀ ಮನೆ ಕಟ್ಟುವವರು ಮಾತ್ರ ಅಲ್ಲ, ಆ ಮನೆಯಲ್ಲಿರ್ತಕ್ಕಂಥ ಹಿರಿ ತಲೆಗಳು ಏನು ಬಾಳಿ ಬದುಕಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಭಾಳ ಶ್ರದ್ಧಾ ಭಕ್ತಿಯಿಂದ ಜೊತೆಗೂಡಿ ನೆರವೇರಿಸ್ಕೊಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಚಿತ್ರದಲ್ಲಿ ವಯಸ್ಸಾದಂಥ ಹಿರಿಯರು ತನ್ನ ತಲೆಮಾರು ಮುಗಿತು, ಮುಂದಿನ ತಲೆಮಾರು ಚೆನ್ನಾಗಿ ಬಾಳಿ ಬದುಕಲಪ್ಪ, ಅವ್ರಿಗೆ ಅಷ್ಟೈಶ್ವರ್ಯಗಳನ್ನು ಕೊಡು ಅಂತೇಳಿ ಮನಸಾರೆ ಪೂಜಿಸ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಪೂಜೆ ಮಾಡಿ ನೆರವೇರಿಸಿದ್ರೇ ಕೂಡ ಎಲ್ಲ ಸಾಂಗವಾಗಿ ಹೀಗೆ ಪೂಜಾ ವಿಧಿವಿಧಾನಗಳೆಲ್ಲ ಪೂರೈಸಿದ ಮೇಲೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ನಂತರ 4 ಬ್ರಾಹ್ಮಣರಿಗೆ ದಾನಗಳನ್ನು ಕೊಡ್ತಾರೆ. ನಂತರದಲ್ಲಿ ಅವರವರ ಶಕ್ತಾನುಸಾರ ಏನು ಸಾಧ್ಯವಾಗುತ್ತೋ ಸಿಹಿ ತಿಂಡಿಗಳನ್ನ, ಊಟೋಪಚಾರಗಳನ್ನ ಮಾಡ್ಕೊಳ್ತಾರೆ. ಇದಿಷ್ಟು ವಾಸ್ತುಪುರುಷನ ಪೂಜೆಗೆ ಸಂಬಂಧಿಸಿದಂತೆ ಆಯಾ ಪೂಜೆ, ಗುದ್ದಲಿ ಪೂಜೆ ಅಂತ ಏನು ಈ ನಮ್ಮ ಕಡೆ ಮಂಡ್ಯ ಭಾಗದಲ್ಲಿ ಮಾಡ್ತಾರೆ ಅದನ್ನು ತೋರಿಸಿದ್ವಿ. ಇದೇನೋ ಅಂಥ ವಿಶೇಷವಾದಂಥದ್ದು ಯಾರು ಗೊತ್ತಿಲ್ಲದೆ ಇರೋದು ಅನ್ನೋ ಕಾರಣಕ್ಕಲ್ಲ. ಆದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಆಚಾರ ವಿಚಾರಗಳು, ವಿಧಿವಿಧಾನಗಳು, ವ್ಯತ್ಯಾಸಗಳಿರ್ತವೆ, ಬದಲಾವಣೆಗಳಿರ್ತವೆ. ಅವರು ನಮ್ಮ ಸಂಪ್ರದಾಯವನ್ನು ತಿಳ್ಕೊಳ್ಳುವಂಥದ್ದು, ನಾವು ಅವ್ರ ಸಂಪ್ರದಾಯವನ್ನು ತಿಳ್ಕೊಳ್ಳುವಂಥದ್ದು, ಇದು ನಮಗೆ ಮನವರಿಕೆ ಆಗಬೇಕಾಗಿರೋ ಕಾರಣಗಳಿಂದ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಈಗ ಮಾಡಿರೋದಷ್ಟೇ. ಸ್ನೇಹಿತರೆ, ಇಷ್ಟನ್ನು ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ದಯಮಾಡಿ ಇದು ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.